ಆರ್ತಿ ಏನು ಮಾಡ್ತಿದ್ಯಾ? ಮದುವೆ ಮುಂದೆ ಇಟ್ಕೊಂಡು ನೀನು ಇದನ್ನೆಲ್ಲ ಮಾಡಬೇಕಾ? ಅಯ್ಯೋ ಮನೆ ಕೆಲಸ ಮಾಡೋದ್ರಲ್ಲಿ ಏನಮ್ಮ ತಪ್ಪು? ಆಯ್ತು ಬಿಡು, ಹೋಗಿ ರೆಡಿ ಆಗು. ಅಯ್ಯೋ ಈರಮ್ಮ ಇದನ್ನೆಲ್ಲ ಎತ್ತಿಟ್ಟು ಹೋಗ್ತೀನಿ. ಪುಟ್ಟ ನೀನು ಹೋಗು ಹೋಗು, ರೆಡಿ ಆಗು. ಎಂಥ ಒಳ್ಳೆ ಹುಡುಗಿ. ನಾನು ಏನು ಹೇಳದೇ ಇದ್ರು ತಾನೇ ಎಲ್ಲ ಅರ್ಥ ಮಾಡಿಕೊಂಡು ಕೆಲಸಗಳನ್ನ ಮಾಡಿಬಿಡ್ತಾಳೆ. 3 ಹೊತ್ತು ಅಮ್ಮ ಅಮ್ಮ ಅಂತ ನಾನು ಹಿಂದಿಂದನೇ ಓಡಾಡ್ತಿರ್ತಾಳೆ. ಇವಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಾನು ಹೇಗಿರ್ತೀನೋ ಗೊತ್ತಿಲ್ಲ. ಬೆಳಬೆಳಿಗ್ಗೆನೇ ಇಷ್ಟೊಂದು ಜನ ಎಲ್ಲ ಕಸರತ್ತು ಮಾಡ್ತಾ ಇರ್ತಾರ. ಇದನ್ನೆಲ್ಲ ನೋಡಿದ್ರೆ ದಪ್ಪ ಆಗೋದು ಸುಲಭಕ್ಕಿಲ್ಲ ಅನ್ಸುತ್ತೆ. ಹಾಯ್, ಮೇ ಐ ಹೆಲ್ಪ್ ಯು? ನಾನು ಅಮೂಲ್ಯ ಅಂತ, ಇವತ್ತಿಂದ ಜಿಮ್ ಜಾಯ್ನ್ ಆಗ್ತಿದ್ದೀನಿ. ಓ ಹೌದಾ, ರಿಜಿಸ್ಟ್ರೇಷನ್ನು ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಮಾಡಿದ್ರಾ? ಇಲ್ಲ, ನಾನು ಈಗಷ್ಟೇ ಬಂದೆ. ಓ ಹೌದಾ, ಮೊದಲು ವಾರ್ಮಪ್ ಎಕ್ಸಸೈಸ್ ಮುಗಿಸ್ಕೊಳ್ಳಿ, ಆಮೇಲೆ ನಾನು ವರ್ಕೌಟ್ ಸ್ಕೆಡ್ಯೂಲ್ನ ಹಾಕ್ಕೊಡ್ತೀನಿ. ಅಷ್ಟರಲ್ಲಿ ನಾನು ರಿಜಿಸ್ಟ್ರೇಷನ್ ಪೇಪರ್ಸ್ನ ರೆಡಿ ಮಾಡಿಟ್ಟಿರ್ತೀನಿ. ಸರಿ, ಸೀದಾ ಹೋಗಿ ಜಾಯ್ನ್ ಆಗೋದೇನಾ? ನೋ ಪ್ರಾಬ್ಲಮ್, ಉಳಿದವ್ರನ್ನ ಫಾಲೋ ಮಾಡ್ತಾ ಹೋಗಿ. ಬನ್ನಿ, ಲೇಡಿ ಟ್ರೈನರ್ನ ಪರಿಚಯ ಮಾಡ್ಕೊಡ್ತೀನಿ. ಸರಿ, ಥ್ಯಾಂಕ್ ಯು. ರೇ ಅಮೇಲ್, ಮಾನಸ ಇಲ್ರಿ? ಇಲ್ಲ, ಮಾನಸ ರಜಾ. ಓ, ನ್ಯೂ ಕಮರ್ಗೆ ಮಾನಸ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ನಿಮಗೆ ಟ್ರೈನ್ ಮಾಡ್ಬೋದಾ? ಮಾಡಿ. ಲೆಟ್ಸ್ ಡೂ ಇಟ್, ಕಮ್ ಆನ್. ಇದಕ್ಕಿಂತ ಚಿಕ್ಕದಿಲ್ವಾ? ಇದಕ್ಕಿಂತ ಚಿಕ್ಕದ್ ಬೇಕು ಅಂತ ಹೇಳಿದ್ರೆ ಮನೇಲಿ ಲಟ್ಟಣಿಗೆ ಇರ್ಲಿಲ್ವಾ? ಅದನ್ನೇ ಎತ್ಕೊಂಡು ಮಾಡ್ಬೇಕಾಗಿತ್ತು. ಜಿಮ್ಗೆ ಯಾಕೆ ಬಂದ್ರಿ? ಸರ್ರು ತುಂಬಾ ಸ್ಟ್ರಿಕ್ಟು ಅನ್ಸುತ್ತೆ. ಫಸ್ಟ್ ದಿನನೇ ಶೇಪ್ ಔಟ್ ಆಗೋದು ಬೇಡಪ್ಪ, ಕಷ್ಟ ಆದ್ರೂ ಆಗ್ಲಿ. ಹಾ ಬಿಡಿ, ಅದು 5 kg ಡಂಬಲ್ ತಗೊಳ್ಳಿ. 5 kgನ? 2 kg ಸಾಕಲ್ವಾ? ನಾನು ವೇಟ್ ಇಳ್ಸಕ್ ಬಂದಿಲ್ಲ, ಗೈನ್ ಮಾಡಕ್ ಬಂದಿರೋದು. ಟ್ರೈನರು ನಾನಾ ನೀವಾ? ತಗೊಳ್ಳಿ ಬೇಗ, ಫಾಸ್ಟ್ ಫಾಸ್ಟ್. ಕಮ್ ಆನ್ ಅಪ್. ಎಸ್ ಎಸ್ ಅಪ್. ಎಸ್ 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 ಎಸ್, ಕಮ್ ಆನ್. ಡೋಂಟ್ ಗಿವ್ ಅಪ್, ಕಮ್ ಆನ್ ಅಪ್. ಎಸ್, ಗೆಟ್ 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 ಗೆಟ್. ಎಸ್, good good. One more, that's it. Come on up. Good. ನಮ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ಹೋಗ್ತಾ ಹೋಗ್ತಾ ಯಾವ ರೇಂಜಿಗೆ ಪಿಕಪ್ ಆಗ್ತೀವಿ ಅಂದ್ರೆ ಬಾಯ್ಸ್ ಇತ್ತು ವೇಟ್ಸ್ ಎಲ್ಲ ಒಂದೇ ಕೈ ನಿವಾಳಿಸಿ ಬಿಸಾಕ್ಬಿಡ್ತೀವಿ. ಬಿಸಾಕಿದ್ರೆ ಫೈನ್ ಆಗುತ್ತೆ. ಮಾತು ಕಮ್ಮಿ, ಕೆಲಸ ಜಾಸ್ತಿ ಇರಲಿ, ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗಬಾರ್ದು. ನಡೀರಿ ಅಲ್ಲಿ. ಪರಿಮಳಕ್ಕ. ಓ ಸುಜಾತ, ನೀನು ಬಂದಿದ್ದು ತುಂಬ ಸಂತೋಷ ಆಯಿತು ಕಣೆ. ಅಲ್ರಿ ಪರಿಮಳಕ್ಕ, ಮನೆಗೆ ಯಾರೋ ನೆಂಟರು ಬಂದಿದ್ದಾರಂತೆ, ನೀವು ಹೇಳಲೇ ಇಲ್ಲ. ನೆಂಟ್ರಾ? ಇನ್ನೂ ಯಾರು ಬಂದಿಲ್ವಲ್ಲ ಸುಜಾತ? ಅದೇ ಅಕ್ಕ, ಆಟೋ ಓಡಿಸ್ತಾನಲ್ಲ ಹುಡುಗ, ಅವನ ಬಗ್ಗೆ ಕೇಳಿದ್ದು. ಓ ರಾಜನಾ? ಅವನು ನೆಂಟ್ರು ಹುಡುಗ ಅಲ್ಲ, ನಮ್ಮನೆ ಮಗ ಇದ್ದ ಹಾಗೇನೆ. ಅಂದರೆ ಫ್ಯಾಮಿಲಿ ಫ್ರೆಂಡ್ ಮಗನಾ? ಅದೊಂದು ದೊಡ್ಡ ಕಥೆ ಬಿಡಿ. ಅವನೊಬ್ಬ ಅನಾಥ. ಹೆತ್ತವ್ರು ಇದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮನೇಲೇ ಇದ್ದಾನೆ, ನಾವೇ ಅವನಿಗೆ ದಿಕ್ಕು. ಅಲ್ಲ ಪರಿಮಳಕ್ಕ, 4 ಜನ ಹೆಣ್ಮಕ್ಳಿರೋ ಮನೇಲಿ ಒಂದು ಹುಡುಗನ ತಂದಿಟ್ಕೊಂಡಿದ್ರಲ್ಲ, ನಿಮ್ಗೇನು ಹೇಳೋದು ಹೇಳಿ? ಮೊದಲು ನನಗೂ ಹಾಗೆ ಅನಿಸಿತ್ತು, ಆದರೆ ನಮ್ಮ ರಾಜ ತುಂಬ ಒಳ್ಳೆ ಹುಡುಗ. ಈಗಂತೂ ನಮ್ಮ ಮನೆಗೆ ಅದೆಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾನೆ ಗೊತ್ತಾ? ನಿಜವಾಗ್ಲೂ ನಿಮ್ಮ ಬುದ್ಧಿಗೆ ಏನೋ ಆಗಿದೆ ಅಕ್ಕ.
ಈಗಿನ ಕಾಲದಲ್ಲಿ ಪಕ್ಕದ ಮನೆಗೆ ಯಾರಾದರೂ ಬ್ಯಾಚಲರ್ಸ್ ಬಾಡಿಗೆಗೆ ಬಂದರೆ ಭಯ ಆಗುತ್ತೆ. ಅಂಥದ್ರಲ್ಲಿ ಗೊತ್ತು ಗುರಿ ಇಲ್ದಿರೋನ್ನ ಮನೇಲಿ ಇಟ್ಕೊಂಡಿದ್ದೀರಲ್ಲ. ಟಿ ವಿಲಿ ತೋರಿಸೋದು ನೋಡಲ್ವಾ ಪರಿಮಳಕ್ಕ ನೀವು? ಆಮೇಲೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಿಮ್ಮ ಮಕ್ಕಳಲ್ಲೇ ಯಾರ ಜೊತೆನಾದರೂ ಓಡೋಗ್ಬಿಟ್ರೆ? ನನಗೆ ನನ್ನ ಮಕ್ಕಳ ಬಗ್ಗೆ ಚೆನ್ನಾಗಿ ಗೊತ್ತು. ಈಗ ಅವನ ಬಗ್ಗೆನೂ ನನಗೆ ಗೊತ್ತಾಗಿದೆ. ಇಬ್ಬರ ಕಡೆಯಿಂದನೂ ಯಾವ ತಪ್ಪು ಆಗಲ್ಲ. ಅವನು ನಿಜವಾಗ್ಲೂ ಒಳ್ಳೆ ಹುಡುಗ. ಏನೋ ನಿಮ್ಮ ಅಕ್ಕಪಕ್ಕದವರಾಗಿ ಹಿತೈಷಿಗಳಾಗಿ ಹೇಳಿದ್ವಿ, ಇನ್ಮೇಲೆ ನಿಮಗೆ ಬಿಟ್ಟಿದ್ದು. Yes, last time. Yes, very good. ಇವತ್ತಿಗೆಲ್ಲ ಮುಗೀತಲ್ವಾ? ಮುಗ್ದಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ವರ್ಕೌಟ್ ಎಲ್ಲ ಆಮೇಲಿನ ಮಾತು. ಸುಮ್ಮನೆ ಒಂದು ಅಕ್ಕಿ ಗರಿ ಹಿಡ್ಕೊ ಅಂತ ಕೊಟ್ಟರು ಹಿಡ್ಕೊಳಕ್ಕಾಗದೆ ಬಿದೋಗ್ತೀನಿ ಅಷ್ಟೇ. ಫಸ್ಟ್ ಡೇ ಎಲ್ಲರಿಗೂ ಹೀಗೆ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಒಂದು 10 ನಿಮಿಷ ರೆಸ್ಟ್ ಮಾಡಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಸುಮ್ಮನೆ ಲೇಡಿ ಟ್ರೈನರ್ ಬೇಕು ಅಂತ ಹಠ ಮಾಡಬೇಕಿತ್ತು. ಅಟ್ಲೀಸ್ಟ್ ಕಾಸ್ಟ್ ಆದರೂ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ವರ್ಕೌಟ್ ಕಮ್ಮಿ ಮಾಡ್ಬೋದಿತ್ತು.